ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಏನಾಗ್ತದೆ ಫೈನಲಿ ಇಲ್ಲಿ ಭಾರ್ಗವಿ ಅಮ್ಮ ಬೃಂದಾ ಮನೆಯಲ್ಲಿ ಕೆಲಸ ಮಾಡ್ತಿದ್ದಾರೆ. ಅಮ್ಮ ಅನ್ನೋದನ್ನು ಕೂಡ ನೋಡದೆ ಇಲ್ಲಿ ಬೃಂದಾ ಅಮ್ಮಂಗೆ ಕೊಡ್ತಿರೋ ಕಾಟ ನಿಜವಾಗ್ಲೂ ಹೇಳುತ್ತಿರೋದು. ಜೊತೆಗೆ ಇಲ್ಲಿ ಭಾರ್ಗವಿಗೆ ಅರ್ಜುನ್ ಮೇಲೆ ಲವ್ ಆಗ್ತದೆ. ಇವರಿಬ್ಬರನ್ನ ನೋಡಿಬಿಟ್ರು JP ಪಾಟೀಲ್ ಏನಾಯಿತು ಇದನ್ನೆಲ್ಲವನ್ನೇ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನೇ ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ಭಾರ್ಗವಿಗೆ ಯಾವುದೇ ಒಂದು ಸುಳಿವಿಲ್ಲ. ತನ್ನ ಅಮ್ಮ JP ಪಾಟೀಲ್ ಮನೆಗೆ ಕೆಲಸಕ್ಕೆ ಹೋಗಿದ್ದಾರೆ ಅಂತ. JP ಪಾಟೀಲ್ ಮನೆಗೆ ಬಂದಿದ್ರು, ದುಡ್ಡಿನ ಆಮಿಷ ತೋರಿಸಿದ್ರು ಅಂತ ಗೊತ್ತಿತ್ತು. ಆದರೆ ಮನೆಯವ್ರು ಬೇಡ ಅಂತ ಅಂದರು ಅಂತ ಅಂದ್ಕೊಂಡಿದ್ದು. ಆದರೆ ಅದು ಎಲ್ಲವಕ್ಕೂ ಮೀರಿ ಇಲ್ಲಿ JP ಪಾಟೀಲ್ ಮನೆಗೆ ಕೆಲಸಕ್ಕೆ ಹೋಗಿಬಿಟ್ಟಿದ್ದಾರೆ ಅನ್ನಪೂರ್ಣ. ಆದರೆ ಈ ಒಂದು ವಿಷಯನ ಹೇಳೋದ್ರಲ್ಲಿ ಇಲ್ಲಿ ಕಲ್ಪನಾ ಅವರು ಹಿಂಜರಿತಿದ್ದಾರೆ. ಬಿಕಾಸ್ ಇಲ್ಲಿ ಭಾರ್ಗವಿಗೆ ಯಾವುದೇ ಕಾರಣಕ್ಕೂ ಈ ವಿಷಯ ಗೊತ್ತಾಗಬಾರ್ದು ಅಂತ ಹೇಳಿ ಅನ್ನಪೂರ್ಣ ಕಲ್ಪನಾ ಹತ್ರ ಮಾತುಕೊಂಡಿದ್ದಾರೆ. ಅದೇ ಕಾರಣಕ್ಕೆ ಆ ವಿಷಯನ ಹೇಳ್ದೆ ಸುಮ್ಮನಿದ್ದಾರೆ ಕಲ್ಪನಾ. ಇದರ ನಡುವೆ ಅರ್ಜುನ್ನ ಭಾರ್ಗವಿ ಮನೆಗೆ ಬಂದಿದ್ದಾರೆ. ಭಾರ್ಗವಿ ಮನೆಗೆ ಬಂದಿದೆ. ನಿಮ್ಮನ್ನು ಈ ರೀತಿ ನೋಡೋಕ್ಕಾಗೋದಿಲ್ಲ, ಯಾವಾಗಲೂ ಖುಷಿಯಿಂದ ಇರಿ, ಖಂಡಿತವಾಗ್ಲೂ ಅಂಕಲ್ ಹುಷಾರಾಗ್ತಾರೆ, ಹೊರಗಡೆ ಹೋಗೋಣ ಅಂತ ಹೇಳಿ ಭಾರ್ಗವಿನ ಕರ್ಕೊಂಡು ಹೋಗ್ತಿದ್ದಾರೆ. ಕಲ್ಪನಾ ಅವ್ರು ಕೂಡ ನೀವಿಬ್ಬರು ಹೊರಗಡೆ ಹೋಗಿ ಅಣ್ಣನ ನಾನು ನೋಡ್ಕೊತೀನಿ ಅಂತ ಹೇಳ್ತಾರೆ. ಈ ಕಡೆ ಭಾರ್ಗವಿ ತನ್ನ ಫೇವ್ರೇಟ್ ಪ್ಲೀಸ್ಗೆ ಕರ್ಕೊಂಡು ಬಂದಿದ್ದಾಳೆ ಅರ್ಜುನ. ಯಾವಾಗಲೂ ನೀವು ಈ ಜಾಗಕ್ಕೆ ಬರ್ತಿರ್ತೀರಾ ಅಂದಾಗ ಅಪ್ಪನ ಜೊತೆ ಯಾವಾಗಲೂ ಮನಸ್ಸಿಗೆ ಖುಷಿ ಆದಾಗ ಬೇಜಾರಾದಾಗ ಇಲ್ಲಿಗೆ ಬರ್ತಿದ್ವಿ ನಾನು ಅಪ್ಪ ಯಾವಾಗಲೂ ಕೂಡ ಇಲ್ಲಿ ನಿಂತು ಒಂದಿಷ್ಟು ಧೈರ್ಯದ ಮಾತುಗಳನ್ನ ಹೇಳ್ತಾ ಇದ್ರು. ನಿಜವಾಗ್ಲೂ ಇದು ನನ್ನಪ್ಪ ನಂದು ಫೇವ್ರೇಟ್ ಪ್ಲೀಸ್ ಆಗಿತ್ತು. ಬಟ್ ಏನು ಮಾಡೋದು ಅಪ್ಪ ಈಗಿಲ್ಲ. ನಿಜವಾಗ್ಲೂ ಕೂಡ ಅಪ್ಪ ಅಮ್ಮ ಮಕ್ಕಳಿಗೋಸ್ಕರ ಎಷ್ಟೆಲ್ಲ ಕಷ್ಟಪಡ್ತಾರೆ. ಮಕ್ಕಳು ಏನೇ ಕೇಳಿದ್ರು ಕೂಡ ಕೊಡಿಸ್ತಾರೆ. ಅವ್ರಿಗೆ ಎಷ್ಟೇ ಕಷ್ಟ ಆದರೂ ಕೂಡ ಮಕ್ಕಳಿಗೆ ಇಲ್ಲ ಅನ್ನಬಾರ್ದು ಅನ್ನೋ ಕಾರಣಕ್ಕೆ ಮಕ್ಕಳನ್ನು ಆಸೆಯನ್ನು ಪೂರೈಸಬೇಕು ಅಂತ ಮಕ್ಕಳು ಇಷ್ಟಪಟ್ಟಿದ್ದನ್ನು ತಂದು ಕೊಡ್ತಾರೆ. ಆದರೆ ನಮಗೆ ನಿಜವಾಗ್ಲೂ ಅಪ್ಪ ಅಮ್ಮನ ನೋಡ್ಕೊಳ್ಳೋಕ್ಕಾಗ್ತಿಲ್ಲ. ಅಪ್ಪಂಗೆ ಹುಷಾರಿಲ್ಲ ಅಂದರೂ ಅವ್ರಿಗೆ ಒಳ್ಳೆ ಟ್ರೀಟ್ಮೆಂಟ್ ಕೊಡಿಸೋಕ್ಕಾಗ್ತಿಲ್ಲ. ಇದು ಒಂದು ಜನ್ಮ ನನ್ನದು ಅಂತ ಹೇಳಿ ಭಾರ್ಗವಿ ತನಗೆ ತಾನೇ ಶಪಿಸ್ಕೊತಿದ್ರೆ. ಆ ರೀತಿ ಯಾಕೆ ಮಾತಾಡ್ತೀರಾ ಭಾರ್ಗವಿ? ನಿಮ್ಮಂಥ ಮಗಳು ಹುಟ್ಟಿರೋದಕ್ಕೆ ನಿಜವಾಗ್ಲೂ ಅವ್ರು ಪುಣ್ಯ ಮಾಡಿದ್ದಾರೆ. ನೀವು ಯಾಕೆ ದುಡ್ಡಿನ ಬಗ್ಗೆ ಎಲ್ಲ ಯೋಚನೆ ಮಾಡ್ತೀರಾ? ಯಾವುದೇ ಕಾರಣಕ್ಕೂ ದುಡ್ಡಿನ ಬಗ್ಗೆ ಎಲ್ಲ ಯೋಚನೆ ಮಾಡಬೇಡಿ, ನಾನಿದ್ದೀನಿ, ಗೆಲ್ವನ್ನ ಕೂಡ ನೋಡ್ಕೋತೀನಿ ಅಂತಾರೆ. ಏನು ಮಾತಾಡ್ತಿದ್ರ ಪಾರ್ಥ ನೀವು? ದಯವಿಟ್ಟು ಬೇಡ. ನಿಮ್ಮ ಕುಟುಂಬಕ್ಕೆ ಕಷ್ಟಕ್ಕೆ ಅಂತ ಇಟ್ಕೊಂಡಿರ್ತಾರೆ, ಅದನ್ನು ನೀವೇ ಇಟ್ಕೊಡಿ, ನನಗೆ ಅದರ ಅವಶ್ಯಕತೆ ಇಲ್ಲ, ನಾನು ಹೇಗೋ ಕಷ್ಟಪಟ್ಟು ಹೊಂದಿಸ್ತೀನಿ ಅಂತ ಭಾರ್ಗವಿ ಹೇಳ್ತಿದ್ರೆ. ಏನು ಮಾತಾಡ್ತಿದ್ರ ಮೇಡಮ್? ಆ ರೀತಿ ಏನಿಲ್ಲ. ನಿಜವಾಗ್ಲೂ ಕೂಡ ಒಳ್ಳೆಯದಕ್ಕೆ ಖರ್ಚಾಗುತ್ತೆ ಅಂದರೆ ಅದರಲ್ಲಿ ಏನಿದೆ ಅಂತೆಲ್ಲ ಅರ್ಜುನ್ ಹೇಳ್ತಿದ್ದಾರೆ. ನಾನು ನಿಮ್ಮ ಹತ್ರ ಒಂದು ಮಾತು ಕೇಳಲ್ಲ. ನಿಜವಾಗ್ಲೂ ಕೂಡ ಇವಾಗ ನೀವು ನನ್ನ ಜೊತೆ ನಿಂತಿದ್ರ ಅಲ್ವಾ, ನೀವು ನಿಮ್ಮ ಮನಸ್ಸಲ್ಲಿ ಈಗಲೂ ಕೂಡ ನನ್ನ ಮೇಲೆ ಪ್ರೀತಿ ಇಟ್ಕೊಂಡಿದ್ರ. ಅದೇ ಕಾರಣಕ್ಕೆ ಈ ಒಂದು ಸಿಚುವೇಷನಲ್ಲಿ ನನ್ನ ಜೊತೆ ಇದ್ದರೆ ನಿಮಗೆ ಪ್ರೀತಿಗೆ ಸಹಾಯ ಆಗತ್ತೆ ಅನ್ನೋ ಕಾರಣಕ್ಕೆ ನೀವು ನನ್ನ ಜೊತೆ ಇದ್ದೀರಾ ಅಂತ ನೇರವಾಗಿ ಪ್ರಶ್ನೆ ಮಾಡಿಬಿಡ್ತಾಳೆ ಭಾರ್ಗವಿ. ತಕ್ಷಣ ನಕ್ಕಿದೆ. ಆ ರೀತಿ ಏನಿಲ್ಲ ಮೇಡಮ್, ನೀವು ಅವತ್ತು ನಿಮ್ಮ ಒಪಿನಿಯನ್ನ ಹೇಳಿದ್ರಿ, ನಾನು ನಿಮ್ಮನ್ನು ಲವ್ ಮಾಡಿದೆ. ಆದರೆ ನೀವು ಲವ್ ಮಾಡಬೇಕು ಅಂತಿಲ್ಲ ಅಲ್ವಾ? ಒಬ್ಬರು ಲವ್ ಮಾಡಿದ ಮಾತ್ರಕ್ಕೆ ಇನ್ನೊಬ್ರು ಲವ್ ಮಾಡಬೇಕು ಅಂತ ಅವರ ಆಸೆ ಕನಸುಗಳೇ ಬೇರೆ ಇರ್ತವೆ, ಅವರ ಆಯ್ಕೆಗಳೇ ಬೇರೆ ಇರ್ತವೆ. ನನ್ನ ಆಯ್ಕೆ ನೀವು ಆಗಿದ್ರಿ, ನಾನು ನಿಮ್ಮನ್ನು ಇಷ್ಟಪಟ್ಟೆ, ಪ್ರಪೋಸ್ ಕೂಡ ಮಾಡಿದೆ. ಆದರೆ ನೀವವತ್ತು ಬೇಡ ಅಂತ ಹೇಳಿದರೆ, ನೀವವತ್ತು ಹೇಳಿದ್ದೆ ನಾನು ಅವತ್ತು ನಿಮಗೆ ಮಾತು ಕೊಟ್ಟಾಗೆ ಫ್ರೆಂಡ್ ರೀತಿಯೇ ಇದ್ದೇನೆ, ಖಂಡಿತವಾಗ್ಲೂ ಒಳ್ಳೆ ಫ್ರೆಂಡ್ ರೀತಿಯೇ ಬಿಹೇವ್ ಮಾಡ್ತಿದ್ದೇನೆ. ಹಾಗಂತ ಮಾತ್ರಕ್ಕೆ ನನ್ನ ಮನಸ್ಸಲ್ಲಿ ನಿಮ್ಮ ಬಗ್ಗೆ ಪ್ರೀತಿ ಇಲ್ಲ ಅಂತ ಹೇಳೋದಿಲ್ಲ, ಖಂಡಿತ ಬಿಟ್ಟದಷ್ಟು ಪ್ರೀತಿ ಇದೆ. ಹಾಗಂತ ಮಾತ್ರಕ್ಕೆ ಅದು ನಿಮ್ಮಲ್ಲೂ ಇರಬೇಕು ಅಂತ ನಾನು ಬಯಸೋದಿಲ್ಲ. ನಿಮ್ಮ ಸ್ವತಂತ್ರ ನಿಮಗೆ, ನಿಮ್ಮ ಪ್ರೀತಿ, ನಿಮ್ಮ ಮನಸ್ಸು, ನಿಮ್ಮ ನಿರ್ಧಾರ ಅಂತ ಹೇಳಿ ಅರ್ಜುನ್ ಮಾತನಾಡ್ತಾರೆ. ಈ ಒಂದಷ್ಟು ಮಾತುಗಳು ನಿಜವಾಗ್ಲೂ ಭಾರ್ಗವಿಯ ಹೃದಯವನ್ನು ತಟ್ಟುತ್ತೆ, ಹೃದಯವನ್ನು ಮುಟ್ಟುತ್ತೆ ಅಂತಲೇ ಹೇಳಬಹುದು. ಇತ್ತ ಕಡೆ ನಿಜವಾಗ್ಲೂ ಕೂಡ JP ಪಾಟೀಲ್, ಹೆಂಡತಿ ನಿರ್ಮಲಾ ಪಾಟೀಲ್, ಸಾಕ್ಷಿ ಎಲ್ಲರೂ ಕೂಡ ಇಲ್ಲಿ ಭಾರ್ಗವಿ ಅಮ್ಮಂಗೆ ತುಂಬಾ ಕಾಟ ಕೊಡ್ತಿದ್ದಾರೆ. ಭಾರ್ಗವಿ ಅಮ್ಮ ಕಾಫಿ ಮಾಡ್ಕೊಂಡು ಬಂದು ಕೊಡ್ತಾರೆ. ಕಾಫಿ ಕೊಡ್ತಿದ್ದೆ ಏನಿದೆಲ್ಲ, ಈ ರೀತಿ ನಾ ಕಾಫಿ ಕೊಡೋದು, ನೆಟ್ಟ ಕಾಫಿ ಕೊಡೋದು ಬೇಡವಾ? ಏನಿದು ನೀನು ಕಾಫಿ ಕೊಡ್ತಿರೋ ಮುಖ ನೋಡಿದ್ರೆ ನೀನು ಖುಷಿನೇ ಇಲ್ಲ, ಸಂಕಟ ಬಂದು ಕಾಫಿ ಕೊಡ್ತಿದ್ಯಾ? ಅಮ್ಮ ಕೆಲಸ ಮಾಡುವಾಗಿದ್ರೆ ಖುಷಿಯಿಂದ ಮಾಡುವ, ಅದನ್ನು ಬಿಟ್ಟು ಈ ರೀತಿ ಎಲ್ಲ ಮಾಡುವ ಹಾಗಿದ್ರೆ ಮೊದಲು ಕೆಲಸದಿಂದ ಹೋಗ್ಬೋದು. ನಿನ್ನ ಗಂಡಂಗೇನೋ ಹುಷಾರಿಲ್ಲ ಅಂತ ಹೇಳಿ JP ಪಾಟೀಲ್ ಕೆಲಸ ಕೊಡಬೇಕು ಅಂತ ಹೇಳಿದಕ್ಕೆ ನಿನಗೂ ಸ್ವಲ್ಪ ಸಹಾಯ ಆಗಲಿ ಅಂತ ಕೆಲಸ ಕೊಟ್ಟಿದ್ದು. ಅದನ್ನು ಬಿಟ್ಟು ನೀನು ಈ ರೀತಿ ಕೆಲಸ ಮಾಡಲಿ ಅಂತಲ್ಲ. ನಿಂಗೆ ಇಷ್ಟ ಇಲ್ಲ ಅಂದರೆ ಯಾರೂ ಕೂಡ ನಿನ್ನ ಇಲ್ಲಿರುವಂಥ ಫೋರ್ಸ್ ಮಾಡ್ತಿಲ್ಲ, ಮೊದಲು ಇಲ್ಲಿಂದ ಹೋಗ್ಬೋದು ಅಂತ ಹೇಳ್ತಾರೆ. ಇಲ್ಲ ಮೇಡಮ್, ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಈ ರೀತಿ ಆಗೋದಿಲ್ಲ, ನಾಳೆಯಿಂದ ಅಚ್ಚುಕಟ್ಟಾಗಿ ಕೆಲಸ ಮಾಡ್ಕೊಂಡು ಹೋಗ್ತೇನೆ ಅಂತ ಹೇಳಿದಾಗ ಇಲ್ಲಿ ಬೃಂದ ಕೂಡ ಬಂದಿದೆ. ಏನು ಬೀದಿಲಿ ಹೋಗೋರನ್ನ ಕರೆಸಿ ಕೆಲಸ ಕೊಟ್ಟು ಒಳ್ಳೇದು ಮಾಡ್ತಿದ್ದಾರೆ, ಅವ್ರಿಗೆ ತಕ್ಕನಾಗಿ ಕೆಲಸ ಮಾಡ್ಕೊಂಡು ಹೋಗೋದು ಬಿಟ್ಬಿಟ್ಟು ಈ ರೀತಿಯೆಲ್ಲ ದುರಂಕಾರ ತೋರಿಸೋದ ಹಾಗೆ ಹೀಗೆ ಅಂತ ಕೂಡ ಬೃಂದ ಮಾತನಾಡ್ತಾಳೆ.
ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಈ ತಪ್ಪು ರಿಪೀಟ್ ಆಗಬಾರ್ದು. ಈ ತಪ್ಪು ರಿಪೀಟ್ ಆದರೆ ಖಂಡಿತವಾಗ್ಲೂ ನಾಳೆಯಿಂದ ನೀನು ಇಲ್ಲಿ ಕೆಲಸಕ್ಕೆ ಇರುವುದಿಲ್ಲ ಅನ್ನೋ ಎಚ್ಚರಿಕೆಯನ್ನು ಕೊಟ್ಟು ಜೆ ಪಿ ಪಾಟೀಲ್ ಹೆಂಡತಿ ನಿರ್ಮಲಾ ಪಾಟೀಲ್ ಮತ್ತು ಸಾಕ್ಷಿ ಅಲ್ಲಿಂದ ಹೊರಡ್ತಾರೆ. ನಂತರ ಇಲ್ಲಿ ರವೀಂದ್ರ ಭಟ್ಕಳ್ ಅವ್ರಿಗೆ ಕೂತಲ್ಲೇ ಎಲ್ಲ ಹಾಡಿದ್ದು ಕೂಡ ನೆನಪಾಗ್ತದೆ. ಅವತ್ತು ಈ ಜೆ ಪಿ ಪಾಟೀಲ್ ವಿರುದ್ಧವಾಗಿ ಮಾತಾಡಿದ್ದು, ನಾನು ಯಾವುದೇ ರೀತಿ ಲಂಚ ತಗೊಂಡಿಲ್ಲ, ಯಾವುದೇ ಸಾಕ್ಷಿ ಮಾರಾಟ ಮಾಡಿಲ್ಲ, ಇದು ಎಲ್ಲದಕ್ಕೂ ಕೂಡ ಕಾರಣ ಜೆ ಪಿ ಪಾಟೀಲಿಂದನೇ ಇಷ್ಟೆಲ್ಲ ಆಗಿದ್ದು, ನಾನು ಯಾವುದೇ ರೀತಿ ತಪ್ಪು ಮಾಡಿಲ್ಲ ಅಂತ ಹೇಳಿದ್ದು, ಕುಗಾಡಿದ್ದು, ಕಿರ್ಚಾಡಿದ್ದು ಎಲ್ಲವೂ ಕೂಡ ನೆನಪಾಗುತ್ತೆ. ಎತ್ತ ಕಡೆ ಕಲ್ಪನಾ ಬರ್ತಾರೆ, ಅಣ್ಣ ಏನೂ ಆಗಿಲ್ಲ, ಯಾಕೆ ಸಮಾಧಾನ ಮಾಡ್ಕೊ ಅಂತಿದ್ರೆ, ಇಲ್ಲ ಕಲ್ಪನಾ ನಾನು ಯಾವುದೇ ರೀತಿ ತಪ್ಪು ಮಾಡಿಲ್ಲ, ಜೆ ಪಿ ಪಾಟೀಲ್ ತಪ್ಪು ಮಾಡಿರೋದು, ಆದರೆ ಎಲ್ಲ ಕೂಡ ನನ್ನ ಮೇಲೆ ಬರ್ತದೆ, ನನಗೇನನ್ನು ಕೂಡ ಮಾಡಿಲ್ಲ ಅಂತ ಹೇಳ್ತಿದ್ರೆ, ಅಣ್ಣ ಗೊತ್ತಿದೆ ಅಣ್ಣ, ದಯವಿಟ್ಟು ಸಮಾಧಾನ ಮಾಡ್ಕೋಣ ಅಂತ ಹೇಳಿ ಕಲ್ಪನಾ ಕೂಡ ಅಣ್ಣಂಗೆ ಸಮಾಧಾನ ಮಾಡ್ತಿದ್ದಾರೆ. ಅತ್ತ ಕಡೆ ಭಾರ್ಗವಿ ಅಮ್ಮ ಅನ್ನಪೂರ್ಣ ಅಡುಗೆ ಮನೇಲಿ ತರಕಾರಿ ಹೆಚ್ಚುತ್ತಿರ್ತಾರೆ, ಟೊಮೆಟೊ ಹೆಚ್ಚುತ್ತಿರ್ತಾರೆ. ಅಲ್ಲಿಗೆ ಬೃಂದ ಬರ್ತಾಳೆ, ಸೇಬ್ ತಿಂದ್ಕೊಂಡಿದ್ದೆ, ಏನದು ಈ ರೀತಿ ಎಲ್ಲ ಕೆಲಸ ಮಾಡ್ತಿದ್ಯಲ್ಲ, ಫಾಸ್ಟಾಗಿ ಕೆಲಸ ಮಾಡು, ನೀನು ಏನು ನಿನ್ನ ಮನೆ ಅಂದ್ಕೊಂಡಿದ್ಯಾ, ಗತಿ ಇಲ್ಲದೆ ಇರುವುದಕ್ಕೆ ಎಷ್ಟು ಬೇಕೋ ಅಷ್ಟು ಹೆಚ್ಚು ಹಾಕು, ಏನು ಇಷ್ಟಿಷ್ಟೇ ಮಾಡೋದಲ್ಲ, ನಮ್ಮ ಮನೇಲೆಲ್ಲ ಚೆನ್ನಾಗಿ ತಿಂತೀವಿ, ಈ ಎಲ್ಲ ತರಕಾರಿನೂ ಕೂಡ ಹೆಚ್ಚಾಗು, ಆದಷ್ಟು ಬೇಗ ಅಡುಗೆ ಮಾಡು, ಚೆನ್ನಾಗಿರಬೇಕು ಆಯಿತಾ ಅಂತ ಭಾರ್ಗವಿ ಅಮ್ಮನಿಗೆ ಬೃಂದ ಮಾತನಾಡ್ತಿದ್ದಾಳೆ. ಈ ಕಡೆ ಬೃಂದ ಕೂಡ ನಿಜವಾಗ್ಲೂ ಅನ್ನಪೂರ್ಣ ಅವರ ಮಗಳೇ ಆಗಿದ್ರೂ ಕೂಡ ಒಂದು ಕ್ಷಣಕ್ಕೂ ಕೂಡ ಅನ್ನಪೂರ್ಣ ತನ್ನ ಅಮ್ಮ ಅನ್ನೋ ರೀತಿಯಲ್ಲಿ ಬೃಂದ ನಡ್ಕೋತಿಲ್ಲ. ಇದರಿಂದ ನಿಜವಾಗ್ಲೂ ಬೃಂದ ಅಮ್ಮಂಗೆ ತುಂಬ ಬೇಜಾರ ಆಗುತ್ತೆ. ಏನಿ ಬೃಂದ, ನಾನು ನಿಮ್ಮ ಮನೆ ಕೆಲಸದವರಾಗಿ ಕೆಲಸ ಮಾಡ್ತಿದ್ದೀನಿ ಅಂತ ನಿನಗೆ ಬೇಜಾರಿಲ್ವಾ ಅಂತ ಹೇಳ್ತಿದ್ರೆ ನಾನು ಹೇಗೆ ಬೇಜಾರು ಪಡ್ಕೋಬೇಕು, ನೀನೇ ತಾನೇ ಅವತ್ತು ಆ ಭಾರ್ಗವಿನ ಕೊಟ್ಟು ಕಳಿಸೋದು, ಅವತ್ತು ನೀನು ಕಳಿಸಿರೋದ್ರಿಂದನೇ ಇಷ್ಟೆಲ್ಲ ಅನುಭವಿಸ್ತಾ ಇದೆಯಾ, ಅವತ್ತು ಕಳಿಸ್ತಾ ಇದ್ದಿದ್ರೆ ಇದೇನೂ ಕೂಡ ಆಗ್ತಾನೆ ಇರಲಿಲ್ಲ. ನಿಜ ಹೇಳಬೇಕು ಅಂದರೆ ನಾನು ನಿನಗೆ ಒಳ್ಳೆಯದೇ ಮಾಡ್ತಾಯಿದ್ದೀನಿ, ನೀನು ಕಷ್ಟ ಅಂತ ಹೇಳಿದಾಗ ನನ್ನ ಅತ್ತೆ ಮಾವನ ಜೊತೆ ಮಾತಾಡಿ ನಿಂಗೆ ಒಂದು ಕೆಲಸ ಕೊಟ್ಟಿದ್ದೀನಿ, ಇದರಿಂದಾಗಿ ನೀನು ಕೂಡ ನಿನ್ನ ಗಂಡನ ಆದಷ್ಟು ಬೇಗ ಹುಷಾರು ಮಾಡ್ಕೋಬೋದು ಅಂತ ಹೇಳ್ತಿದ್ದಾರೆ. ನಿಜವಾಗ್ಲೂ ಈ ಒಂದಷ್ಟು ಮಾತುಗಳು ನಿಜವಾಗ್ಲೂ ಕೂಡ ಭಾರ್ಗವಿ ಅಮ್ಮಂಗೆ ನೋವು ತರಿಸುತ್ತೆ. ತದನಂತರ ಬೇಗ ಬೇಗ ಅಡುಗೆ ಮಾಡುವ ಅಂತ ಹೇಳಿ ಹೋಗ್ಬಿಡ್ತಾರೆ. ನಂತರ ಇಲ್ಲಿ ಕಲ್ಪನಾ ಭಾರ್ಗವಿ ಅಮ್ಮಂಗೆ ಕಾಲ್ ಮಾಡ್ತಾರೆ. ಅದಕ್ಕೆ ಮನೆ ಓನರ್ ಬಂದಿದ್ರು, ಅಣ್ಣನ ಬಗ್ಗೆ ತುಂಬ ಕೆಟ್ಟದಾಗಿ ಮಾತಾಡಿದ್ರು, ಏನೋ ಹಾಗೆ ಹೀಗೆ ಮನೆ ಬಿಟ್ಟು ಹೋಗ್ಬಿಡ್ತೀನಿ, ನೆಕ್ಸ್ಟ್ ಟೈಮ್ ಬಾಡಿಗೆ ಕೊಡಲಿಲ್ಲ ಅಂದರೆ ಅಂತ ಹೇಳಿದ್ನಲ್ಲ, ಎಲ್ಲಿ ಹೋದ ಅವನು ಅಂತೆಲ್ಲ ಕೇಳಿದ್ರು ಅಂತ ಹೇಳಿದಾಗ, ಅಯ್ಯೋ ಹುಷಾರಿಲ್ಲದವ್ರಿಗೆ ಈ ರೀತಿ ಎಲ್ಲ ನೋವು ಮಾಡೋದಾ, ಎಷ್ಟು ಸರಿ ಅಂತ ಹೇಳ್ತಿದ್ದಾರೆ. ಅಯ್ಯೋ ಅದಕ್ಕೆ ಇವತ್ತು ದುಡ್ಡು ಕೊಡಲೇಬೇಕಾಗಿದೆ, ಅದಕ್ಕೆ ಇಲ್ಲ ಅಂದರೆ ಖಂಡಿತವಾಗ್ಲೂ ಸಂಜೆ ಅಷ್ಟರಲ್ಲಿ ಮನೆ ಖಾಲಿ ಮಾಡಿ ಅಂತ ಹೇಳ್ತಿದ್ದಾನೆ ಅಂದಾಗ, ಅಯ್ಯೋ ಅಲ್ಲಿ ಭಾರ್ಗವಿ ಕೂಡ ಕೆಲಸಕ್ಕೆ ಹೋಗ್ತಿಲ್ಲ, ಏನು ದುಡ್ಡಿಗೆ ಹೊಂದಿಸೋದು ಏನು ಮಾಡೋದು ಅಂತಲೇ ಗೊತ್ತಾಗ್ತಿಲ್ಲ. ಸರಿ ಆಯಿತು, ನಾನು ಏನೋ ವ್ಯವಸ್ಥೆ ಮಾಡ್ತೀನಿ ಅಂತ ಕಾಲ್ ಕಟ್ ಮಾಡ್ತಾರೆ. ಅಷ್ಟರಲ್ಲಿ ಇದು ಎಲ್ಲವನ್ನೂ ಕೂಡ ಬೃಂದ ಕೇಳಿಸ್ಕೊಂಡಿದ್ದೆ. ಇದೇ ಒಂದು ಸರಿಯಾದ ಚಾನ್ಸ್ ಇವರನ್ನು ಲಾಕ್ ಮಾಡೋದಕ್ಕೆ ಅಂತ ಅಂದ್ಕೊಂಡಿದ್ದೆ. ಇಲ್ಲಿ ಏನಮ್ಮ ಕಷ್ಟನಾ, ಬಾಡಿಗೆ ಕಟ್ಟಬೇಕಾಗಿದೆಯಾ, ನೀನೇನು ಯೋಚನೆ ಮಾಡಬೇಡ ಬಿಡು, ನಾನು ನನ್ನ ಮಾವನ ಹತ್ರ ಹೇಳಿ ನಿನಗೆ ದುಡ್ಡು ಇಸ್ಕೊಟ್ಟಿರ್ತೀನಿ ಅಂದಾಗ, ಏನು ಬೇಡಮ್ಮ, ಇಷ್ಟೊತ್ತು ತನಕ ಅಮ್ಮನೇ ಅಲ್ಲ ಅಂತ ಅಂದವಳು ನೀನು, ಈಗ ಯಾಕೆ ನಿನಗೆ ಇಷ್ಟೆಲ್ಲ ಕಾಳಜಿ ಅಂತ ಅಮ್ಮ ಹೇಳ್ತಿದ್ದಾರೆ. ಏನಮ್ಮ ಮಾತಾಡ್ತಿದ್ಯಾ ನೀನೇನು ಯೋಚನೆ ಮಾಡಬೇಡಮ್ಮ, ಖಂಡಿತವಾಗ್ಲೂ ನಿನಗೆ ದುಡ್ಡೇನು ಬಿಟ್ಟು ಕೊಡ್ತಿಲ್ಲ, ನೀನೇನು ಲಂಚ ತೊಗೋಬೇಕಾಗಿಲ್ಲ, ಅತ್ತೆ ಮಾವನ ಜೊತೆ ಮಾತಾಡ್ತೀನಿ, ನನ್ನ ಅತ್ತೆ ಕೇಳಿದ್ರೆ ಒಂದು ತಿಂಗಳದನ್ನು ಫಸ್ಟೇ ಅಡ್ವಾನ್ಸ್ ಆಗಿ ಕೊಟ್ಬಿಡ್ತಾರೆ, ನಿನಗೆ ಅಡ್ವಾನ್ಸ್ ತೊಗೊಂಡೋಗಿ ನಿನ್ನ ಕೆಲಸನ ನಿನ್ನ ಕಷ್ಟನ ತೀರಿಸ್ಕೊ ಅಂತ ಹೇಳಿ ಬೃಂದ ಹೇಳ್ತಾಳೆ. ಇಲ್ಲಿ ಅಮ್ಮಂಗೆ ಇಷ್ಟ ಅಲ್ಲ, ಬಟ್ ಪರಿಸ್ಥಿತಿ ಆಗಿದೆ, ಕೈ ಹೊಡ್ಬೇಕಾಗಿದೆ. ಫೈನಲಿ ಅವರ ಕಪಿಮುಷ್ಟಿಗೆ ಸಿಕ್ಕಿ ಬೀಳಬೇಕಾಗಿದೆ. ಫೈನಲಿ ಮನೆಗೆ ಬರ್ತಾರೆ. ಮರ್ತಿದ್ದಾಗೇ ಇಲ್ಲಿ ಬಾಡಿಗೆ ಅವ್ರಿಗೆ ದುಡ್ಡು ಕೊಡ್ತಾರೆ. ಇದು ಎಲ್ಲವೂ ಕೂಡ ಭಾರ್ಗವಿಗೆ ಅಚ್ಚುರಿ ಅನ್ನಿಸ್ತದೆ, ಏನೊಂದು ಗೊತ್ತಾಗ್ತಿಲ್ಲ. ಇದರ ನಡುವೆ ಭಾರ್ಗವಿ ಮತ್ತು ಅರ್ಜುನ್ನ ಇರೋದನ್ನು, ಅವರಿಬ್ಬರು ಪ್ರೀತಿ ಮಾಡ್ತಿರೋದನ್ನು ಜೆ ಪಿ ಪಾಟೀಲ್ ನೋಡೇ ಬಿಟ್ರ. ಇಲ್ಲಿ ನೋಡಿದ್ದೆ ಏನು ಮಾಡಬಹುದು, ಖಂಡಿತವಾಗ್ಲೂ ಜೆ ಪಿ ಪಾಟೀಲ್ಗೆ ಅರ್ಜುನ್ ಪ್ರೀತಿ ಮಾಡ್ತಿರೋ ಹುಡುಗಿ ಭಾರ್ಗವಿ ಅಂತ ಗೊತ್ತಾದರೆ ಖಂಡಿತ ಖಂಡಾಮಂಡಲ ಆಗಿಬಿಡ್ತಾರೆ. ಹಾಗಿದ್ರೆ ಕತೆಗೆ ಯಾವ ರೀತಿಯ ಟ್ವಿಸ್ಟ್ ತಗೊಳುತ್ತೆ. ಇದರ ನಡುವೆ ಮರುದಿನ ಕೂಡ ಜೆ ಪಿ ಪಾಟೀಲ್ ಮನೆಗೆ ಭಾರ್ಗವಿ ಅಮ್ಮ ಬಂದು ಕೆಲಸಕ್ಕೆ ಬಂದಿದ್ದಾರೆ. ಅತ್ತ ಕಡೆ ಕಾಫಿ ಮಾಡಿಕೊಂಡು ತೊಗೊಂಡು ಹೋಗಿ ರುದ್ರ ಅವರು ಅರ್ಜುನ್ಗೆ ಕೊಟ್ಟಿದ್ದಾರೆ. ಅದು ಭಾರ್ಗವಿ ಅಮ್ಮ ಮಾಡಿದ ಕಾಫಿನೇ ಆಗಿದೆ. ಎಷ್ಟು ಸಕ್ಕತ್ತಾಗಿದೆ ಕಾಫಿ, ತುಂಬ ಅಂದರೆ ತುಂಬ ಚೆನ್ನಾಗಿದೆ ಕಾಫಿ ಅಂತ ಅರ್ಜುನೇ ಹೇಳ್ತಿದ್ದಾರೆ. ಅದರ ನಡುವೆ ಸಾಕ್ಷಿ ಕಾಫಿ ಕುಡಿತಾ ಬೇಕು ಅಂತಾನೆ ನೆಲದ ಮೇಲೆ ಚೆಲ್ತಾರೆ. ಇದನ್ನು ಕ್ಲೀನ್ ಮಾಡಿಬಿಡು, ಗೊತ್ತಿಲ್ಲದೆ ಚೆಲ್ಲೋಯ್ತು ಅಂದಾಗ ಈಗ ತಾನೇ ಹೊಡಿಸಿದ್ದೆ ಮೇಡಮ್ ಅಂತ ಭಾರ್ಗವಿ ಅಮ್ಮ ಹೇಳಿದಕ್ಕೆ, ಏನು ಮಾತಾಡ್ತಿದ್ಯಾ, ಹಾಗಿದ್ರೆ ನಾನು ಬೇಕು ಅಂತ ಚೆಲ್ಲಿದ್ದೀನಿ ಅಂತಿದ್ಯಾ ಅಂತ ಕೆಂಡಾಮಂಡಲ ಆಗಿಬಿಡ್ತಾರೆ. ಇದರ ನಡುವೆ ಅರ್ಜುನ್ ಭಾರ್ಗವಿ ಅಮ್ಮನ ನೋಡೇ ಬಿಡ್ತಾರೆ. ಏನಾಗುತ್ತೆ ತಿಳ್ಕೋಬೇಕು ಅಂದರೆ ಮುಂದಿನ ವೀಡಿಯೋಗೋಸ್ಕರ ವೇಟ್ ಮಾಡುವುದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ.